ಗಾಡಿಯಲ್ಲಿ ಕಿಚ್ ಕಿಚ್. ನಮ್ನ ಗುರಾಯಿಸಾತಿಲ್ಲ ಫೈನಲಿ ಇನ್ ಊಟಿ ಗೈಸ್. ನಾವು ರೂಮ್ ಬುಕ್ ಮಾಡೀವ್ರಿ. ಇಲ್ಲಿ ನೋಡ್ರಿ, ಹಾಯ್ ಗೈಸ್. ಸೊ ನೈಟ್ ಬಂದೀವ್ರಿ. ಇಲ್ಲಿ ಪೆಟ್ರೋಲ್ ಬಂಕ್ದಾಗ ಸ್ಟೇ ಮಾಡಿದ್ವಿ. ಇಲ್ಲಿ ಟೆಂಟ್ ಹಾಕೊಂಡು ಹಿಂಗೆ ಲೇಟಾಗಿತ್ತು, 12 ಆಗಕ್ಕೆ ಬಂದಿತ್ತು. ಸೊ ಊಟ ಮಾಡಿದ್ಮೇಲೆ ಇಲ್ಲಿ ಬಂದು ಕೇಳಿದೀವಿ ರೀ, ಪರ್ಮಿಷನ್ ಕೊಟ್ರೆ ಇಲ್ಲಿ ಟೆಂಟ್ ಹಾಕ್ಕೊಂಡು 4 ಜನ ಇಲ್ಲೇ ಮುಕ್ಕೊಂಡಿವ್ರಿ. ಇವ್ರು ನೋಡ್ರಿ, ಈಗ ಎಷ್ಟಾಗೈತೆ ಟೈಮ್? 6 ಗಂಟೆ. ಇವ್ರು ಇನ್ನೂ ಮಕ್ಕೊಂಡಾರ್ರಿ ಇಬ್ಬರು. ಮಸ್ತ್ ನ್ಯೂ ಎಕ್ಸ್ಪೀರಿಯನ್ಸ್, ಮಜಾ ಬರತ್ತದ್ರಿ. ಈ ಸದ್ದ ಮೈಸೂರಿನ 100 ಕಿಲೋಮೀಟರ್ಸ್ ಐತಿ. ಸೊ ಇಲ್ಲಿಂದ ಇನ್ನೊಂದು ಹಾಫ್ ಆನ್ ಅವರ್ದಾಗ ಬಿಡ್ತೀವಿ ರೀ. ಬರ್ರಿ, ಡೇ 2 ಹೆಂಗಿರುತ್ತೆ ಅಂತೇಳಿ ಮತ್ತೆ ಇನ್ನೂ ತೋರಿಸ್ತೀವಿ. ಸ್ಟೇ ಟ್ಯೂನ್ ಆಗಿರಿ. ಹಾಯ್, ಗುಡ್ ಮಾರ್ನಿಂಗ್ ಗಾಯ್ಸ್. ಏನೇನೋ ಮಾತಾಡತ್ತಾರ್ರಿ ಅವ್ರು ಭಾಳ. ಅಲ್ಲಿ ಮನೆದಿಂತ್ರ ಶಂಕರಪಾಳೆ ತಂದಾರ, ಅದನ್ನು ತಿನ್ನಾಕತ್ತಾರೆ ಅಣ್ಣಗಳು. ಸೊ ಬರ್ರಿ, ಇದು ಡೇ 2. ಗುಡ್ ಮಾರ್ನಿಂಗ್. ಇಲ್ಲಿಂದ ಇವಾಗ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗತ್ತೀವಿ ರೀ. ಚಾಮುಂಡಿ ಬೆಟ್ಟದಿಂದ ಮುಂದೆ ಇವತ್ತು ಊಟಿದಾಗ ಸ್ಟೇ ಆಗ್ಬೇಕು ಅಂತೇಳಿ ಡಿಸ್ಕಷನ್ ಆಗೈತಿ ಅವ್ರ ಜೊತೆ ಈಗ. ಸೊ ಇಲ್ಲಿಂದ ಬಿಡುಮ್ರಿ, ಬಿಟ್ಟು ಎಲ್ಲಿ ಮುಂದೆ ಎಲ್ಲಾರ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ತೊಗೊಂಡು ಅಲ್ಲಿಂದ ಮತ್ತೆ ಮುಂದೆ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ಹೇಳ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಗಾಡಿಯಲ್ಲಿ ಕಿಚ್ ಕಿಚ್. ಏನ ಗಂಟಲಲ್ಲಿ ಕಿಚ್ ಕಿಚ್? ಕಿಚ್ ಕಿಚ್ ದೂರ. ನಿಮ್ಮ ಹಲ್ಲಿನಲ್ಲಿ ನೋವಿದೆ? ಮುದುಕ ಮುದುಕ ಗೈಸ್, ಅನ್ನೊಂದು ಒಂದು ಹಲ್ಲು ಹೋಗೈತ್ರಿ. ಹುಳ ತಿಂದ ಫೋನ್ ಹಚ್ಚಿ ಬಿಡ್ತೀನಿಪ್ಪ. ಹಚ್ಚಪ್ಪ ಹಚ್ಚ. ಬರೀ ಗೈಸ್, ಮುಂದೆ ಹೋಗಿ ಸಿಗುಮಂತ ಎಲ್ಲ ತೋರಿಸ್ತೀವಿ ಗೈಸ್. ವೆಲ್ಕಮ್ ಯು ಟು ಮೈಸೂರ್ ಕಾರ್ ಮ್ಯೂಸಿಯಂ ಪಯಣ. ಗೈಸ್, ನಾವು ಅಲ್ಲಿ ನಡು ಒಂದಿಟ್ಟು ಟೀ ಬ್ರೇಕ್ ತೊಗೊಂಡಿದ್ವಿ ರೀ. ಅಲ್ಲಿಂದ ಬಿಟ್ವಿ. ಇಟ್ಟಾದ್ಮೇಲೆ ಇಲ್ಲಿ ಕಾರ್ ಮ್ಯೂಸಿಯಂ ಬಂದೀವಿ ರೀ. ಮೈಸೂರ್ದಾಗ ಐತಿ, ನೋಡಿರ್ಬೇಕು ಎಲ್ಲರೂ, ಆಲ್ರೆಡಿ ನೋಡಿರ್ತೀರಿ. ಸೊ ಬರ್ರಿ, ನಾವು ಇಷ್ಟು ತೋರಿಸ್ತೀವಿ. ಎಂತಿಂಥ ಕಾರ್ದವು ಅಷ್ಟು ಕಾರ್ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ಯಾವ ಕಾರ ಏನಂತೇಳಿ, ಬಟ್ ಇರೋದೆಲ್ಲ ತೋರಿಸ್ತೀವಿ ಬರ್ರಿ. ಅಲ್ಲಿ ಈ ನಾವ ನೋಡ್ರಿ ಫಸ್ಟ್ ಮಾರ್ನಿಂಗ್ ವಿಸಿಟ್ ಮಾಡತ್ತವ್ರು, ಅಂದ್ರೆ ಇವತ್ತಷ್ಟ. ಬರ್ರಿ, ಏನೇನಿರುತ್ತೆ ಏನಿಲ್ಲ ಎಲ್ಲ ತೋರಿಸ್ತೀವಿ ಇವತ್ತು. ಟಿಕೆಟ್ ಪ್ರೈಸ್ 75 rupees per person. ಬರ್ರಿ, ಒಳಗೆ ಏನೇನೈತೆಲ್ಲ ತೋರ್ಸು. ವಾವ್, ಸ್ಟಾರ್ಟಿಂಗ್ ಎಂಟ್ರಿ. ನಾವು ಅರ್ಧಂಬರ್ಧ ಇಂಜಿನಿಯರಿಂಗ್ ಕಲ್ತು ಈಗ ಪಾಸ್ಔಟ್ ಆಗೀವಿ. ಇವ್ರು ನಮ್ಗೆ ದೊಡ್ಡ ಇಂಜಿನಿಯರ್ ಅಂತೇಳಿ ಕರೆಯಾಕತ್ಬಿಡ್ತಾರೆ. ಯಾಕ ಇವ ಧರ್ಮಸ್ಥಳ ಸಂಘದಾಗ ಅವನಿಗೆ ಏನು ಫ್ರೀ ಇಲ್ಲ ಅಂತೇಳಿ ಕೇಳತ್ತಾನೆ. 10% ಡಿಸ್ಕೌಂಟ್ ಬೇಡ ನಮ್ಗೆ? ಆ ಧರ್ಮಸ್ಥಳ ಸಂಘ ಮೇಡಮ್ ಹಚ್ಚಿ ಡಿಸ್ಕೌಂಟ್ ಅದು ಇಲ್ಲೇನಂತೇಳಿ ಕೇಳಾಕತ್ತಾನ. ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಏನ್ ಜಟ್ಕಾ ಬಂಡಿ ಕಾರ್ ನೋಡ್ರಿ, ಏನ್ ಮಸ್ತ್ 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 ವಿಂಟೇಜ್.
ಮಸ್ತ್ ಮಸ್ತ್ ಕಾರ್ ಅದಾವ್ರಿ ಈಗೆಲ್ಲ ಯಾರು ಯೂಸ್ ಮಾಡ್ತಿದ್ರು ಯಾರಿಗೂ ಇದು 4 ಸಿಲಿಂಡರ್ ಇಂಜಿನ್ ಇತ್ತು ಇದ್ರೊಳಗೆ ಇನ್ಲೈನ್ ಬರ್ರಿ ಇವತ್ತು ಬ್ಲಾಗ್ ಫುಲ್ ದೊಡ್ಡದಾಗುತ್ತೆ ಅವನ ಹರಾಕತ್ತಾನ ಅನಿಸ್ಬಿಡ್ತೀರಿ ಒಮ್ಮೆಗೆ ನೋಡೋಣ ಇದು ನೋಡ್ರಿ ಏನು ಮಸ್ತ್ ಕಾಣತ್ತದ ಕಾರ್ ಅದ್ರಿ ಸ್ವಲ್ಪ ಸಿನಿಮ್ಯಾಟಿಕ್ ತಗೊಳ್ಳೋಣ ಗೈಸ್ ಈ ಇರೋದೆಲ್ಲ ಕಾರ್ ಎಲ್ಲ ವೀರೇಂದ್ರ ಹೆಗ್ಡೆ ಅವ್ರದ್ದು ಐತ್ರಿ ಧರ್ಮಸ್ಥಳ ಇದು ಅದಾರ ಅವರು ಅದಾವ್ರಿ ಒಟ್ಟು ಕಾರ್ ನೋಡ್ರಿ ಹೆಂಗದ ನೋಡ್ರಿ ಇದು ಯಾರ್ದ ಬ್ಯಾರೆದ ಇದು ಐತ್ರಿ ಈ ಕಾರ್ ಇದು ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ವೀರೇಂದ್ರ ಹೆಗ್ಡೆ ಇದನ್ನು ಬ್ಯಾರೆ ಐತಿ ಯಾರ್ದು ಅರೆ ಮಸ್ತ್ 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 ಕಾರ್ ಅದಾವ ನೋಡ್ರಿ ಹೆಂಗ್ ಕಾಣಿಸ್ತಾವ ವೈಟ್ ನೋಡಿ ಸೈಕ್ ಆಗೈತಿ ಇಲ್ಲಿ ನೋಡ್ರಿ ಬೈಕ್ ಕಲೆಕ್ಷನ್ ಮಸ್ತ್ ಮಸ್ತ್ ವಿಂಟೇಜ್ ವೆಹಿಕಲ್ಸ್ ಅದಾವ್ರಿ ಮಾಡಿಫಿಕೇಶನ್ ಮಾಡಿ ಇಲ್ಲೇ ತಂದು ಹಚ್ಬೇಕಲ್ಲ ಸಾಕು ಇಲ್ಲಿ ಯಾವ ಡೀಸೆಲ್ ಬುಲೆಟ ಕಾಣಾಗತ್ತಿಲ್ಲ ಓಲ್ಡ್ ಮಾಡಲ್ಲ ಆಲ್ರೆಡಿ ಅದು ವಿಂಟೇಜ್ ವೆಹಿಕಲ್ಲೇ ಇದು ನ್ಯೂ ಮಾಡಲ್ ರಾಯಲ್ ಎನ್ಫೀಲ್ಡ್ ಅನ್ಸುತ್ತೆ ಇದು ಪೆಟ್ರೋಲ್ ಇಲ್ಲಿ ಒಂದು 20 years ಬ್ಯಾಕ್ ಬೇಕು ಎಲ್ಲ ವಿಂಟೇಜ್ ಮಸ್ತ್ 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 ಇನ್ನು ಕೆಳಗೆ ಹೋಗ್ಬಿಟ್ರೆ ಅಲ್ಲಿ ಕಾರ್ಗಳದ ಹೋಗ್ಬಿಟ್ರೆ ಏನು ಮಸ್ತ್ ಐತಿ ನೋಡ್ರಿ ನಮ್ಮ ಹುಡುಗರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಿ ಮುಂದೆ ನಾ ಸಿನಿಮ್ಯಾಟಿಕ್ ಶಾಟ್ ಅದು ಇದು ಅಂತೇಳಿ ತಗೊಳಕತ್ತೀನಿ ಅವ್ರು ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ರಿ ಅವ್ರು ಅಲ್ಲಿ ಕೆಳಗೆ ಇಳಿದು ಹೋದ್ರಿ ಅಲ್ಲಿ ಬರ್ರಿ ನೀವೇನು ಅಂಬಾಸಿಡರ್ ಇವೆಲ್ಲ ಯಾರು ನೋಡ್ತಾರೆ ಸಣ್ಣ ಹುಡುಗರು ನಮ್ಗೆಲ್ಲ ಅಲ್ಲಿ ಬೇಕಾಗಿದ್ದು ಮಸ್ಟ್ಯಾಂಗ್ ಲ್ಯಾಂಬರ್ಗಿನಿ ಯಾವ ನೋಡ್ಬೇಕು ಬರ್ರಿ ಅಲ್ಲಿ ತಳಗ ಹೋಗಿ ತೋರಿಸ್ತೀನಿ ಅಂತ ಯಾವ ಮಾತಲ್ಲಿ ಕಾರ್ಗಳು ಇವೇನು ವಿಂಟೇಜ್ ನಮ್ಗೆ ಅಷ್ಟು ಲೈಕ್ ಆಗಂಗಿಲ್ಲ ಸೂಪರ್ ಕಾರ್ಸ್ ಅಯ್ಯೋ ನಾ ಸೂಪರ್ ಕಾರ್ಸ್ ಅದಾವತ್ ನಾ ಅನ್ಕೊಂಡಿನ್ರಿ ತಳಗ ಅಲ್ಲಿ ಮಸ್ತ್ ಮಸ್ತ್ ಬ್ಯಾರೇನೇ ಅದಾವ ಬರ್ರಿ ವಿಂಟೇಜ್ ತೋರಿಸ್ತೀವಿ ಬರ್ರಿ ಮಜಾ ಬರತ್ತದ್ರಿ ಟ್ರಿಪ್ಪಿಗೆ ಬರ್ಬೇಕು ಹಿಂಗ ಹುಡುಗರ ಜೊತೆ ಅಲ್ಲಿ ನೋಡ್ರಿ ಅವ ಯಾರ ಜೊತೆ ಮಾತಾಡ್ಕೊತ ಹೊಂಟಾನಲ್ರಿ ಅವ್ರ ಅಣ್ಣನ ಜೊತೆ ಇವತ್ತ ಬ್ಲಾಗ್ ಸ್ವಲ್ಪ ದೊಡ್ಡದಾಗ್ಬೋದು ಅದೇನೋ ಗೊತ್ತಿಲ್ರಿ ಸ್ಟಾರ್ಟ್ ಮಾಡೀವಿ ಓ ಮಸ್ತ್ ಮಸ್ತ್ ಕಾರ್ ಅದಾವ್ರಿ ನೋಡ್ರಿ ತೊಡಗ ಹೆಂಗ್ ಕಾಣಿಸ್ತ ಇದು ನೋಡ್ರಿ ಹೆಂಗೈತಿ ಹೆಂಗ್ ನೋಡಾತಾರ ನೋಡ ಎಲ್ಲ ಆರ್ಮಿ ಇದ್ರೊಳಗೆ ಯೂಸ್ ಮಾಡ ಅಲ್ಲಿ ನೋಡ್ರಿ ವಿಷ್ಣುವರ್ಧನ್ ಅವ್ರ ಕಾಡ ಅರ್ರಿ ಮಸ್ತ್ 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 ಕಾರ್ ಮ್ಯೂಸಿಯಂದಾಗ ಬಂದಿ ಅಂದ್ಮೇಲೆ ಮತ್ತೆ ಕಾರ್ ಗೀರ್ ನೋಡ್ಲಾರ ಹೆಂಗ್ ತಿಳ್ಕೊಂಡ್ ಬರ್ರಿ ಕಾರ್ ಬಗ್ಗೆ ಅದು ನಮಗೂ ಅಷ್ಟು ಗೊತ್ತಿಲ್ಲ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಬಟ್ ಅಷ್ಟೆಲ್ಲ ಏನು ತಿಳ್ಕೊಂಡಿಲ್ಲ ಕಾರ್ ಬಗ್ಗೆ ಮ್ಯಾಗಿಂದ ಅಷ್ಟೇ ಗೊತ್ತು ನಮ್ಗೆ ನೋಡ್ರಿ ಉಗ್ಗು ಹೆಂಗೈತ್ ನೋಡ್ರಿ ಅದು
ಡು ನಾಟ್ ಟಚ್ ಯಾರು ಮಾಡಕ್ ಹೋಗ್ತಾವಪ್ಪ ಒಳಗ ಅದನ್ನ ಟಚ್ ಮಾಡಿ ಏನ್ ಹೊಡ್ಯಾಕ ಒಂದ್ ರೌಂಡ್ ಕೊಡ್ತಾರೇನ್ರಿ ಎಷ್ಟು ದೊಡ್ಡದೈತಿ ನೋಡ್ರಿ ಇದು ವಿಂಟೇಜ್ ಲಾರಿ ನೀವು ನೋಡ್ರಿ ಅವ್ರ ಅಣ್ಣನ ಜೊತೆ ಮಾತಾಡ್ಕೊತ ಮೆಸೇಜ್ ಮಾಡಕತ್ತಾನ್ರಿ ಈಗ ಅವ್ರ ಹೆಂಚಿಗೆ ಫೋನ್ ಹಚ್ಚಿ ಮಾತಾಡತ್ತಲ್ರಿ ಅವ್ರ ಅಣ್ಣ ಫೋನ್ ಹಚ್ಚ ನಾವು ಅವ್ರ ಮಮ್ಮಿ ಜೊತೆ ಮಾತಾಡತ್ತದ ಸಿಗಾಯ್ ಇದು ವಿಂಟೇಜ್ ಲಾರಿ ಅಲ್ಲ ಧರ್ಮಸ್ಥಳ ಏನ್ರಿ ಧರ್ಮಸ್ಥಳದವ್ರು ಎಷ್ಟರ ರೊಕ್ಕ ಮಾಡ್ಯಾರ ಈಗ ಎಲ್ಲಿ ಬೇಕಾರ ಅವರು ಅದಾವಲ್ರಿ ಇನ್ಸ್ಟಿಟ್ಯೂಷನ್ ಹಾಸ್ಪಿಟಲ್ಸ್ ನಿಸಾನ್ ವಿಷ್ಣುವರ್ಧನ್ ಅವ್ರದ್ದು ನೋಡ್ರಿ ಇದು ವಿಷ್ಣುವರ್ಧನ್ ಅವ್ರದ್ದು ಕಾರ್ ಬರೀ ಗೈಸ್ ಮುಂದೆ ತೋರಿಸ್ತೀವಿ ಹಂಗೆ ಇನ್ನ ಏನೇನದ ಅಂತೇಳಿ ಬರೀ ಗೈಸ್ ಇಲ್ಲಿಂದ ಬಿಡಾತೀವಿ ನೆಕ್ಸ್ಟ್ ಸ್ಟಾಪ್ ಎಲ್ಲರ ಸ್ನಾನ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ರಿ ಯಾಕಂದ್ರೆ ಎಸ್ಟರ್ಡೇ ಎಗ್ ತಿಂದಿದ್ವಿ ನೈಟ್ ಸೊ ಎಲ್ಲಾದ್ರೂ ಸ್ನಾನ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಇದನ್ನ ಮ್ಯೂಸಿಯಂದಾಗ ಇಡಾಕ್ ತಂದಾರಂತ್ರಿ ಏನ್ರ ಹೇಳ್ತೇನೆ ಅದು ಮ್ಯೂಸಿಯಂದಾಗ ಇಡಾಕ್ ತಂದಾರ ಏನ್ ಲಂಡನ್ದಾಗ ಬರ್ತಾವಲ್ಲ ಅಷ್ಟೇ ಬರೀ ಗೈಸ್ ಹೆಂಗ್ ಕಾಣಿಸ್ತದ ನೋಡ್ರಿ ನೀವು ಬರೀ ಗೈಸ್ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿದೆ ಫೈನಲಿ ಹಿಯರ್ ವಿ ಚಾಮುಂಡಿ ಬೆಟ್ಟ ಬಂದಿರಿ ಕಾಯಿ ಹೊಡಿಯಕತ್ತೀವಿ ಕಾಯಿ ಹೊಡ್ಯಾಕತ್ತಾನ ನೋಡ್ರಿ ಮಲ್ಲು ಫುಲ್ ರಶ್ ಐತ್ರಿ ಅಲ್ಲಿವರೆಗೂ ಒಳಗೆ ಹೋಗ್ಲಿಲ್ಲ ಇಲ್ಲಿ ಹೊರಗೆ ಹೋಗಿ ಮತ್ತೆ ನಾವು ಊಟಿ ಹೋಗ್ಬೇಕು ಬಂಡೀಪುರ ಕ್ರಾಸ್ ಮಾಡಬೇಕು ಸೊ ಲೇಟ್ ಆಗುತ್ತೆ ಅಂತೇಳಿ ಹೋಗ್ಲಿಲ್ಲ ರೀ ಒಳಗೆ ಇವ್ರು ಇಲ್ಲೇ ಊದಿನ ಕಡ್ಡಿ ಹಚ್ಚಾತಾರ ನೋಡ್ರಿ ಕಾಯಿ ಹೊಡೆ ಹತ್ತಾರ ಸ್ವಲ್ಪ ಜನ ಅದಾರಲ್ಲ ಬ್ಲಾಗ್ ಮಾಡಕ್ಕೆ ಒಂಥರ ಅದೇನೋ ಅಂತಾರಲ್ಲ ಕ್ರೌಡ್ದಾಗ ಕ್ಯಾಮ್ರಾ ಹಿಡಿಬೇಕಂತ ಸ್ವಲ್ಪ ಭಯ ಬರುತ್ತೆ ನೋಡ್ರಿ ಫುಲ್ ರಶ್ ಐತಿ ಗಾಯ್ಸ್ ಹಾಯ್ ಹೇಳ್ರು ದೋಸ್ತ ಏನ್ ಮಾತಾಡಂಗಿಲ್ಲ ಏನಿಲ್ರಿ ನಮ್ಮ ಹುಡುಗರು ಫುಲ್ ಲೇಜಿ ತರ ಏನ್ ಚಿಲ್ ಇಲ್ಲ ಏನಿಲ್ಲ ಪ್ರಸಾದ್ ಇತ್ತು ಅಲ್ಟಿಮೇಟ್ ಇತ್ತು ಮಸ್ತ್ ಇತ್ತು ಗೈಸ್ ಮಾರ್ನಿಂಗ್ ನಾಷ್ಟಾ ಅದು ಏನ್ ಮಾಡಿದ್ದಿಲ್ಲ ಇಲ್ಲೇ ಬಂದು ಇನ್ನಿದ್ರು ಒಟ್ಟ ಅನ್ನದ ಇಲ್ಲ ಈ ಪ್ರಸಾದ್ ಮಸ್ತ್ ಇತ್ತು ಅಲ್ಲಿ ಒಂದು ಫೋಟೋ ತಕ್ಕೋತೇವು ಅಲ್ಲಿ ಒಂದು ಫೋಟೋ ತಗೋತಾರಂತ್ರಿ ಸೊ ಮಸ್ತ್ ಇತ್ರಿ ಪ್ರಸಾದ ಮಾಡಿದ್ವಿ ಇಲ್ಲಿಂದ ಈಗ ಮೈಸೂರು ಅರಮನೆ ನೋಡಿಲ್ರಿ ಒಬ್ಬವ ನಾ ಲಾಸ್ಟ್ ಟೈಮ್ ಡಿಪ್ಲೊಮಾ ಎಂಡಿಗೆ ಬಂದಿದ್ದೆ ನೋಡಿದ್ದೀನಿ ಅವಾಗ ಇವಾಗ ಇವ್ನು ನೋಡ್ಬೇಕಂತ ಇವನು ನೋಡಿದಾನ ಅವನು ನೋಡಿದಾನ ನಾವು 3 ಜನ ಕೂಡೇ ಬಂದಿದ್ವಿ ಇವಾಗ ಇವ್ನು ತೋರ್ಸೋ ಸಲ 3 ಜನ ಹೋಗ್ಬೇಕ್ರಿ ಒಳಗೆ ಮತ್ತೆ ನೋಡಂಬರ್ರಿ ಬಂದೀವಿ ತೋರ್ಸಮ್ ಅಡ್ಡಾಡಮ್ ಬೇಡ ಇಲ್ಲ ನಡಿ ಮತ್ತೆ ಹಿಂಗಾಯ್ದು ಒಳಗೆ ಹೋಗ್ ನಡಿ ಬರೀ ಗೈ ಒಳ್ಳೆ ನಮ್ಮ ಗಾಡಿ ತೊಗೊಂಡು ಐಡಿ ಏನದು ಎಲ್ಲ ಭಾಳ ತೋರ್ಸೋದಿತ್ರಿ ತೋರಿಸಿಲ್ಲ ಮೈಸೂರದಾಗ ಸ್ವಲ್ಪ ಇವಂದು ಇದು ಜಾಕೆಟ್ ತೊಗೊಂಡೇವ್ರಿ ರೈಡಿಂಗ್ ಜಾಕೆಟ್ ಎಕ್ಸಾರದ್ದು ಅದ್ರದ್ದು ಮ್ಯಾಗಿನ್ ರೈನ್ ಕವರ್ ಈಗ ಹರಿದು ಬಿಟ್ಟಾರೆ ಹರಿದಿ ಹೌದು ಇಲ್ಲಿ ಇಂಥದಕ್ಕೆ ಸೆಪಾಸ್ಟಿ ಕೊಡ್ಬೇಕ್ರಿ ನಮ್ಮ ಹುಡುಗರಿಗೆ ಸೊ ಅಲ್ಲಿ ಒಂದು ಹೋಗಿ ಜಾಕೆಟ್ ತೊಗೊಂಡಿವಿ ಅಲ್ಲೇ ಲೇಟ್ ಆದ ಸ್ವಲ್ಪ ಇದು ಗೋಪ್ರೋದು ಮೌಂಟ್ ಮಾಡೋದು ಕೇಳಕ್ಕೆ ಬಂದಿದ್ವಿ ಬಟ್ ಆಗಲಿಲ್ಲ ಬರ್ರಿ ಇಲ್ಲಿಂದ ಮುಂದೆ ಹೋಗು ರೈಡರ್ಸ್ ಬರತ್ತಾರ ನೋಡ್ರಿ
ಮುಂದೋಗಿ ಸಿಗ್ತೀವಿ ಬರ್ರಿ. ಈಗ ಬಂಡೀಪುರ ಫಾರೆಸ್ಟ್ ಹೋಗ್ಬೇಕು, ಅಲ್ಲಿ ತೋರಿಸ್ತೀವ್ರಿ. ಇನ್ಸ್ಟಾ 360 ಒಳಗೆ ವಿಡಿಯೋ ಆಗ್ತದೆ ಅಲ್ಲಿ ಆಗ್ತಿಲ್ಲ ಆಮೇಲೆ ಮಾಡ್ತೀವಿ, ತೋರಿಸ್ತೀವಿ ಬರ್ರಿ. ಈ ಬಂಡೀಪುರ ಫಾರೆಸ್ಟ್ ಹೋಗ್ಬೇಕು, ಅಲ್ಲಿ ಯಾವ ಪ್ರಾಣಿಗಳು ಇರ್ತಾವೆ ನೋಡ್ತೀವಿ ಬರ್ರಿ, ತೋರಿಸೋಣ. ಬರ್ರಿ ಗಾಯ್ಸ್, ನಮ್ ಜೊತೆ ಇನ್ನ ಇಬ್ರ ಅಂದ್ರೆ ರೈಡರ್ಸ್ ಜಾಯ್ನ್ ಆದ್ರ, ಅವಾಗ್ಲೇ ತೋರ್ಸಿದೆಲ್ಲ ಅವರು ನಮ್ ಜೊತೆನೆ ಬರ್ತೀನಿ ಅಂದ್ರ ಜೊತೆ ಆಗಿ ಹೋಗೋಮ್ ಅಂತ ಹೇಳಿದ್ರು. ಬರ್ರಿ, ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಸ್ಟಾರ್ಟ್ ಆಗಂಗ್ ಕಾಣಿಸ್ತದ, ತೋರಿಸ್ತೇವ್ ಬರ್ರಿ. ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಎಲಿಫೆಂಟ್ ನಮ್ಮನ್ನ ಗುರಾಯಿಸಾತಿಲ್ಲ, ಅವನ ಪಾಪ ಅವ್ರ ಪಾಡಿಗೆ ಅವ್ನು ಮಯಾಕತ್ತಾರೆ ನೋಡ್ರಿ. ಹಾಯ್ ಹೇಳ್ರು. ಬರ್ರಿ ತೋರಿಸ್ತೇವೆ. ತಮ್ಮ ಯಾವ ತಮ್ಮ ಕಟ್ಟಿರತ್ತಲ್ರಿ, ಹೌದ್ರಾ? ಎಷ್ಟು ಮಾಡಿದ್ರಿ? ಗೈಸ್, ಏನ್ ನೋಡಾಕತ್ತೀರಿ ಗೈಸ್? ಆ ನಾಯಿ ಡೈನೋಸರ್ ಶಂಕ್ರು ಯಾವ ಇವೆಲ್ಲ ಗೈಸ್, ಇಲ್ಲಿ ನೋಡ್ರಿ ವ್ಯೂ ಏನ್ ಮಸ್ತ್ ಐತಿ. ಬರ್ರಿ ಇಲ್ಲಿ ಆಚೆ ಕಡೆ ಹೋಗಿ ತೋರಿಸ್ತೀವಿ. ಗೈಸ್, ವ್ಯೂ ನೋಡ್ರಿ ಏನ್ ಸಖತ್ತಾಗೈತಿ ನೋಡ್ರಿ. ಎಲ್ಲರಿಗೂ ಒಂದು ಪ್ರಾಬ್ಲಮ್, ಅವ್ನ ಚಾರ್ಜರ್ ಆ ರಿಸರ್ಚ್ಗೆ ಹೋದ್ರೆ ಹೆಲ್ಮೆಟ್ ಯಾರು ಹಿಡಿಲಿಲ್ಲ ಅಂತ, ಅದಕ್ಕೊಂದು ಪ್ರಾಬ್ಲಮ್. ಈಗ ಚಾರ್ಜರ್ ಇಲ್ಲ ಅಂತ. ಈ ಜಾಕೆಟ್ ಕೂಡಿ ಬೈ 7,177 ರೂಪಾಯಿ ಹಟ್ರು ಬೈ. ನನ್ನ ತೆಗೆದು ಬಿಟ್ಟಿನ ಬೈ ಅಲ್ಲೇ. ಹಾಯ್ ಗಾಯ್ಸ್, ನಾವು ಬಂದು ಊಟಿ ಎಂಟರ್ ಆದೀವಿ ರೀ. ಅಲ್ಲಿಂದ ಅವರು ಬ್ರದರ್ಸ್ ಬ್ಯಾಕಲ್ಲೇ ಉಳಿದಿದ್ರು. ಐ ಮೀನ್ ಅವ್ರದ್ದೇನೋ ಒಂದಿಟ್ಟು ಪ್ರಾಬ್ಲಮ್ ಆಗಿತ್ತು. ಸೊ ಅವ್ರು ಬಂದು ನಮ್ಗೆ ಊಟಿ ಒಳಗೆ ವಾಪಸ್ ಜಾಯ್ನ್ ಆದ್ರು. ಇಲ್ಲಿಂದ ನಾವು ಅವ್ರ ಕೂಡ ಊಟಿವರೆಗೂ ಹೋದ್ವಿ, ಮೇನ್ ಸಿಟಿಗೆ. ಸೊ ಅಲ್ಲಿ ಅವರು ಏನೋ ಬೇರೆ ರೂಮ್ ನೋಡ್ತೀನಿ ಅಂತಂದ್ರೆ, ನಮ್ಮದು ಟೆಂಟ್ ಹಾಕೋ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿದ್ದು ಕೋಲ್ಡ್ ಭಾಳ ಐತಿ. ಸೊ ಕೋಲ್ಡ್ ಇರೋದ್ರಿಂದ ನಾವು ಬೇರೆ ಕಡೆ ನಾವು ರೂಮ್ ಸರ್ಚ್ ಮಾಡಿ ರೂಮ್ ರೆಂಟ್ ಮಾಡಿದ್ವಿ. ಇಲ್ಲಿಂದ ಬೈಕ್ ರೈಡ್ ಮಾಡೋಕ್ಕೆ ಫುಲ್ ಮಜಾ ಬರಾಕತ್ತೈತ್ರಿ ಗೈಸ್. ಇಷ್ಟು ಮಸ್ತ್ ಫೀಲ್ ಆಗ್ತಿತ್ತು. ಫುಲ್ ವೆದರ್ ಎಲ್ಲ ಕೋಲ್ಡಿ ವೆದರ್ ಐತಿ. ಆ್ಯಂಡ್ ಅವರು ಬಂದು ಜಾಯ್ನ್ ಆದ್ರೆ, ಗಾಡಿದು ಸೌಂಡ್, ಅಲ್ಲಿದ್ದು ವೆದರ್ ಫುಲ್ ಕೋಲ್ಡ್, ಅಯ್ಯೋ ಮಸ್ತ್ ಫೀಲ್ ಬರಾಕತ್ತೈತ್ರಿ. ಗಾಡಿ ಎಂಜಾಯ್ ಮಾಡಿದ್ದೀವಿ ರೀ ರೈಡ್ ಅದನ್ನು.
ಆರ್ ಫೈನಲಿ ಇನ್ ಊಟಿ ಗೈಸ್. ನಾವು ರೂಮ್ ಬುಕ್ ಮಾಡೀವ್ರಿ. ಇಲ್ಲಿ ನೋಡ್ರಿ ಫುಲ್ ರೂಮ್ ಟೂರ್ ಮಾಡ್ಬೇಕಲ್ಲ, ಇಲ್ಲಿಂದ ಬರ್ಬೇಕಲ್ಲ. ಗೈಸ್ ದಿಸ್ ಈಸ್ ಎಂಟ್ರೆನ್ಸ್. ಓಕೆ, ಈ ಥರ ಐತ್ರಿ. ಇದು ಟಾಯ್ಲೆಟ್. ಇದು ನಾನು ಯಾಕೆ ಲೈಟ್ ಆಫ್ ಮಾಡೋದು? ಬಂದ ರೀಚ್ ಆಗಿವ್ರಿ. ಜರ್ನಿ ಅಂತೂ ಇಷ್ಟು ಮಸ್ತ್ ಇತ್ತು. ಜರ್ನಿ ಅಂತೂ ಇಷ್ಟು ಮಸ್ತ್ ಇತ್ತು ಗೈಸ್. ಹೇಳ್ದಂಗೆ ಬಂದು ರೀಚ್ ಆಗಿವ್ರಿ. ಇನ್ನು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡ್ಬೇಕು. ನಾಳೆಗೆ ಮಾರ್ನಿಂಗ್ ಇಷ್ಟು ಮಸ್ತ್ ಇರ್ತದಲ್ಲ, ಇಲ್ಲಿ ನಿಂತ್ರ ವ್ಯೂ ಕಾಣಿಸ್ತದ್ರಿ. ಹೊರಗಲ್ಲೆಲ್ಲ ಲೈಟ್ ಕಾಣಿಸ್ತಾವ ನೋಡ್ರಿ. ಅದೆಲ್ಲ ವ್ಯೂ ಕಾಣಿಸ್ತದ, ಮಸ್ತ್ ಐತಿ. ತೋರಿಸ್ತೇವ್ರಿ ನಿಮಗೂ ಅಷ್ಟೇ. ಸ್ಟೇ ಟ್ಯೂನ್ ಆಗಿರಿ. ಇದು ನೋಡಮ್, ಇದು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾನು ಡೈಲಿ ಒಂದೊಂದು ಹಾಕ್ಬೇಕಂತೈತಿ, ಡೈಲಿ ಒಂದೊಂದು ವಿಡಿಯೋಸ್. ಸೊ ಥಿಂಕ್ ಮಾಡಿ ಏನು ಮಾಡ್ಬೇಕು ನೋಡ್ತೀನಿ, ಯಾಕಂದರೆ ಇವತ್ತಿಂದು ಭಾಳ ಲಾಂಗ್ ಆಗಿರುತ್ತೆ. ಸೊ ನೋಡಮ್, ಇದೆಲ್ಲ ಯಾವಾಗ ಎಡಿಟ್ ಆಗ್ತದೆ, ಯಾವಾಗ ಹಾಕ್ತೀನಿ ನನಗೂ ಗೊತ್ತಿಲ್ಲ. ಆಲ್ರೆಡಿ ನಂದು ಸ್ಟೋರೇಜ್ ಮೊದಲ ಕಮ್ಮಿ ಐತಿ. ಸೊ ನೋಡಮ್ ಏನಾಗ್ತದೆ ಎಲ್ಲ ಹೇಳ್ತೀನಿ ರೀ. ಆದಷ್ಟು ಹಾಕಕ್ಕೆ ಪ್ರಯತ್ನ ಮಾಡ್ತೀನಿ. ಭಾಳ ದಿನ ಆಯ್ತು ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಆಗಿಲ್ಲ. ಇವಾಗ ಮಾಡಾಕತ್ತೀನಿ. ಟ್ರೈ ಮಾಡಮ್ಮ ಅದು ಹೆಂಗೆ ಬೇಕಾದ್ರಾಗಲಿ ಮಾಡಮ್. ಸ್ಟೇ ಟ್ಯೂನ್. ಆಮೇಲೆ ಸಿಗ್ತೀನಿ ಗೈಸ್. ಸ್ವಲ್ಪ ಊಟ ಅದು ಮಾಡಕ್ಕೆ ಹೊಂಟೀವ್ರಿ. ನೈಟ್ ಔಟ್ ಅನ್ನೋಕ್ಕಿಂತ ಊಟ ಮಾಡಕ್ಕೆ ಐತಿ. ಆಲ್ರೆಡಿ ಔಟ್ಸೈಡ್ ಭಾಳ ಕೋಲ್ಡ್ ಐತಿ. ಇದು ಮುಟ್ಟಕ್ಕೆ ಆಗಾಕತ್ತಿಲ್ಲ, ಅಂದ್ರೆ ಕೋಲ್ಡ್ ಭಾಳ ಐತಿ. ಬರ್ರಿ ಗೈಸ್, ನಾವು ಹೊಸದಾಗ ಬ್ಲಾಗ್ ಮಾಡಕತ್ತೀವಲ್ರಿ. ಸ್ವಲ್ಪ ಇವ್ರಿಗೆ ಎಲ್ಲ ಅಸಹ್ಯ ಮಾಡ್ತಾರೆ. ಬರೇ ಒಂದಿಟ್ಟು ಪ್ರೋತ್ಸಾಹ ಕೊಡ್ಬೇಕ್ರಿ. ಅಸಹ್ಯ ಮಾಡ್ದಂಗೆ ಮಾಡ್ತಾರೆ ಹುಡುಗರು. ನಮ್ಮ ಬರ್ರಿ ಗೈಸ್, ತೋರಿಸ್ತೀವಿ ಈಗ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಎಲ್ಲ.